ಬಿಗ್ ಬಾಸ್ ಕಡೆಯಿಂದ ಧ್ರುವ ಅವರು ಈಗ ಏನಿಲ್ಲ ಅಂತ ಹೇಳ್ಬೋದು. ಅದು ನಿಜಕ್ಕೂ ಇದೊಂದು ರೀತಿ ಬಿಗ್ ಬಾಸ್ ಅಭಿಮಾನಿಗೆ ದೊಡ್ಡ ಮಟ್ಟಿಗೆ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು. ಹಾಗಾದ್ರೆ ಏನಾಯ್ತು ಬಿಗ್ ಬಾಸ್‌ನ ಮೊನ್ನೆ ತಾನೇ ಎಲಿಮಿನೇಷನ್ ಆಗಿ ಬಂದಂಥ ಧ್ರುವ ಅವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯ ಬಿಗ್ ಬಾಸಿಂದ ಹೊರಬಂದಂಥ ಧ್ರುವ ಅವರು ಇದೀಗ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ ತುಂಬ ಚೆನ್ನಾಗಿ ಆಟ ಆಡಿದ್ರು. 100 ದಿನಗಳ ಕಾಲ ಆಟ ಆಡಿದ್ರು. ಜೈ ಮಹಾಕಾಳ್ ನಾನೀಗ ಉಳ್ಕೊಳ್ತೀನಿ ಅಂತ ಹೇಳಿ ತುಂಬಾನೇ ನಂಬಿಕೆಯಲ್ಲಿದ್ದರು. ಸದ್ಯ ಇತ್ತೀಚೆಗೆ ಕೆಲವೊಂದು ಇದರಲ್ಲಿ ನಾನು ಬಿಗ್ ಬಾಸ್ ಫಿನಾಲೆಗೆ ನಾನು ಭಾಗವಹಿಸಿದ್ರೆ ನಾನು ಬರೋದಿಲ್ಲ. ನನಗೆ ಸಾಕಷ್ಟು ಬೇಜಾರಾಗಿದೆ. ನಾನು ಫಿನಾಲೆಗೆ ಬರುವಂಥ ಕಂಟೆಸ್ಟೆಂಟು ಒಳಗಡೆ ಇರುವಂಥವ್ರಿಗೆ ಕೆಲವರಿಗೆ ಫಿನಾಲೆಗೆ ಬರುವಂಥ ಯೋಗ್ಯತೆ ಇಲ್ಲ ಅಂಥವ್ರು ಬಂದಿದ್ದಾರೆ ಅಂತ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಗ್ ಬಾಸಿಂದ ಹೊರಬರೋದ್ರ ಮೂಲಕ ಬಿಗ್ ಬಾಸ್ ಎಲಿಮಿನೇಷನ್ ಆಗಿ ಹೊರಬರೋದ್ರ ಮೂಲಕ ಬಿಗ್ ಬಾಸ್ನ ಧ್ರುವಂತ್ ಏನಿಲ್ಲವಾಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಅಂತಲೇ ಹೇಳ್ಬೋದು. ಹೌದು, ಸಾಕಷ್ಟು ಜನ ಧ್ರುವಂತ್ ಫ್ಯಾನ್ಗಳಿಗೆ ಇದೊಂದು ಭಾಳ ನೋವಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವರಿಗೆ ಧ್ರುವಂತ್ ಬಂದಿದ್ದು ಸರಿ ಒಳ್ಳೆಯದಾಯಿತು. ಇನ್ನೂ ಭಾಳ ಬೇಗನೆ ಬರಬೇಕಿತ್ತು. ತುಂಬ ತಡವಾಗಿ ಬಂದಿದ್ದಾರೆ ಅಂತ ಹೇಳೋದು. ಆದರೆ ಇತ್ತೀಚೆಗೆ ಧ್ರುವಂತ್ ತುಂಬ ಅತಿರೇಕವಾಗಿ ಆಡ್ತಿದ್ದು ಇವೆಲ್ಲ ಕಾರಣಗಳಿಂದಾಗಿ ವೋಟಿಂಗ್ ತುಂಬ ಕಡಿಮೆ ಬಂದು ಧ್ರುವಂತ್ ಅವರು ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬಂದಿರೋದು. ಹೀಗಾಗಿ ಧ್ರುವಂತ್ ಏನಿಲ್ಲ ಅಂತಲೇ ಹೇಳ್ಬೋದು.